ಇವನು ಯಾವುದೋ ಮುಲಾಜಿಲ್ಲ. ಚಿಕ್ಕದೇವರಾಜನ್ ನಾನು ಹೇಳೋದು ಕೇಳು, ಇಲ್ಲ ಅಂದ್ರೆ ಎನ್ಕೌಂಟರ್ ಮಾಡೋದು ನಂಗೆ ಗೊತ್ತಿದೆ. ಅವನು ಎನ್ಕೌಂಟರ್ ಮಾಡಿಸ್ತಾನೆ. ಯಾರು ಪ್ರತಿಭಟನೆ ಮಾಡ್ತಾರೆ ಅವರನ್ನ ಸುಮಾರು 700 ಬೋಳು ಮಂಡೆ ಜಂಗಮನ್ನ ಕೊಲ್ತಾನವನು. ಕಥೆಯಲ್ಲ, ಅರಮನೆಯ ಇತಿಹಾಸಕಾರ ಹೈವದನ್ ರಾವ್ ಗೆಜೆಟ್ ಇಲ್ಲಿ ಬರೀತಾನೆ ಇದನ್ನ. ಕಹಿ ಸತ್ಯ. ಅದುವರೆಗೆ ರಾಜ್ಯವನ್ನ ಯದುವಂಶಕ್ಕೆ ಮರಳಿ ಪಡೆಯಬೇಕು ಅಂತ ಪ್ರಯತ್ನ ಪಟ್ಟದ್ದು ಮಹಾರಾಣಿ ಲಕ್ಷ್ಮಮ್ಮಣ್ಣಿ. ಯದುವಂಶದ ಮರು ಜನ್ಮದಾತೆ ಅಂತ ನಾನು ಅವಳನ್ನು ಕರೀತೀನಿ. ಆದರೆ ದುಃಖದ ಸಂಗತಿ ಅಂದ್ರೆ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಬಗ್ಗೆ ಈ ನಂಜರಾಜ ಸೊಬ್ನೆ ಮಾತಾಡೋದು, ಅರಮನೆಯವ್ರು ಮಾತಾಡೋದಿಲ್ಲ. ಸಂಕಟ ಆಗುತ್ರಿ. ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ ಯಾರು ಇಲ್ವಲ್ಲೋ. ಹೀಗೆ ಕುಂಟು ಕಥೆಗಳು, ಕುರುಡು ನಂಬಿಕೆಗಳೇ ಇತಿಹಾಸದ ರೂಪವನ್ನ ಆಚರಿಸ್ಕೊಂಡು ಬರ್ತವೆ ಅನ್ನೋಕ್ಕೆ ಇದೊಂದು ಸಾಕ್ಷಿ. ಆಮೇಲೆ ಸಿಂಹಾಸನವೂ ಅದೊಂದು ಸಾಕ್ಷಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬರೆಯೋದೇನೋ, ಧರ್ಮರಾಯ ಆಸೀನಾಗಿದ್ದಂಥ ರತ್ನ ಸಿಂಹಾಸನ ಕಂಪಿಲ್ ರಾಯ ಭೂಮಿಯ ಒಳಗಿಟ್ಟಿದ್ದ, ಕೃಷ್ಣದೇವರಾಯ ಅದ್ರ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡ್ದ, ಅದು ಶ್ರೀರಂಗಪಟ್ಟಣಕ್ಕೆ ಬಂತು. ಇದೇ ಸಿಂಹಾಸನ ಮೇಲೆ ಶ್ರೀರಂಗರಾಯ ಕುಂತ ಅಂತ ಅದು ಮುಮ್ಮಡಿ ಬಂದ ಮೇಲೆ ಇಲ್ಲಿಗೆ ಬಂತು. ಅದ್ರ ಮೇಲೆ ನಾವು ಕೂತ್ಕೊತಿದ್ದೀವಿ. ಜನಕ್ಕೂ ಅದೇ ಭ್ರಮೆ, ಧರ್ಮರಾಯನ ಸಿಂಹಾಸನದಲ್ಲೇ ಇವ್ರು ಕೂತ್ಕೊತಾವ್ರೆ. ನಿಜ. ನೀವು ಮುಖ್ಯಮಂತ್ರಿನ ಅಥವಾ ಪ್ರಧಾನಮಂತ್ರಿನ ಇಲ್ಲ ದೊಡ್ಡ ಮಟ್ಟದ ಸ್ವಾಮೀಜಿಗಳನ್ನೂ ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ. ಒಂದು ವೇದಿಕೆಯಲ್ಲಿ ಕೂತ್ಕೋಬೇಕು. ಅವ್ರ ಜೊತೆಗೆ ಬೇರೆ ಇನ್ನೂ 10 ಜನ ಕೂತ್ಕೋತಾರೆ. ಎಲ್ರಿಗೂ ಸಮಾನವಾದ ಕುರ್ಚಿ ಹಾಕ್ತೀರಾ? ಮುಖ್ಯಮಂತ್ರಿಗೆ ಇಲ್ಲ ಜಗದ್ಗುರುಗಳಿಗೆ ದೊಡ್ಡ ಕುರ್ಚಿ ಹಾಕ್ತೀರಿ. ವಿಶೇಷವಾಗಿ ಕಣ್ಣಿಗೆ ಎತ್ತಿಟ್ಟಂತೆ ಕಾಣುವ ಆಸನ, ಅಂಜೂರದ ಮರದ ಕುರ್ಚಿ. ಅದು ಆಸನ ಅಂಜೂರದ ಮರದ್ದು. ವಿಜಯನಗರದಲ್ಲಿ ಹೇಗಿತ್ತು ನಂಗೆ ಗೊತ್ತಿಲ್ಲ, ಶ್ರೀರಂಗಪಟ್ಟಣದಲ್ಲಿ ಹೇಗಿತ್ತು ನಂಗೆ ಗೊತ್ತಿಲ್ಲ. ಆದರೆ ಇವರೇ ಬರೆಯೋದು, ಇತಿಹಾಸಕಾರರು ಬರೆಯೋದು. ಮುಮ್ಮಡಿ ಕೃಷ್ಣರಾಜ ಒಡೆಯರೇ ಬರೀತಾರೆ, ಅಂಜೂರದ ಮರದ ಆಸನ. ಅಂಜೂರದ ಮರ ಎತ್ತರವಾಗಿ, ಅದಕ್ಕೇನು ಒಂದಷ್ಟು ಅದು ಮನೆಗೆ ವಜ್ರ ವೈದ್ಯರು ಕಟ್ಬೋದು, ದೊಡ್ಡ ಆಸನ. ಆಮೇಲೆ ಟಿಪ್ಪು ಕಾಲದಲ್ಲಿ ಇತಿಹಾಸದಲ್ಲಿ ಏನು ಬರೀತಾರೆ, ಸಿಂಹಾಸನವನ್ನು ನೆಲ್ಮಾಳ್ಗೆಲ್ಲಿ ಇಟ್ಟಿದ್ದ ಅಂತ ಒಂದು ಇತಿಹಾಸಕ್ಕೆ ಕೆಲವರು ಬರೀತಾರೆ. ಬ್ರಿಟಿಷರು ಅದನ್ನು ತಗೊಂಡು ಹೊಡೆದಾಕಿದ್ರು, ಮುರಿದ್ರು ಅಂತಾರೆ. ಆದರೆ ಟಿಪ್ಪು ಸಾಯೋವರೆಗೂ, ಸಾಯೋದು 3 ವರ್ಷ ಅನ್ನೋವರೆಗೆ, ಖಾಸಾ ಚಾಮರಾಜ ಒಡೆಯರ್ ರಾಜನಾಗಿ 1796ಕ್ಕೆ ಸಾಯ್ತಾನಲ್ಲ, ಅಲ್ಲಿವರೆಗೂ ನವರಾತ್ರಿ ಆಚರಿಸಿದ್ದಾನೆ. ಅದಕ್ಕೆ ಯಾರೂ ಅಡ್ಡಿ ಮಾಡಿಲ್ಲ. ಹೊಸ ಹಳೆ ರಾಜ ಸತ್ತ ಮೇಲೆ ಹೊಸ ರಾಜನಿಗೆ ಪಟ್ಟ ಕಟ್ಟಲಿಲ್ಲ ಅಷ್ಟೇ ಹೊರತು ಟಿಪ್ಪು ನವರಾತ್ರಿ ಆಚರಿಸಣೆ ಮಾಡೋದಕ್ಕೆ ಅಡ್ಡಕ್ಕೆ ಮಾಡಲಿಲ್ಲ. ಹೈದರು ಬರಲಿಲ್ಲ, ಇವನು ಮಾಡಲಿಲ್ಲ. ಬ್ರಿಟಿಷ್ ಖೈದಿಗಳು ಅವರ ಜೈಲಿನಲ್ಲಿ ಗವಾಕ್ಷಿಯಲ್ಲಿ ನಿಂತು ಇದನ್ನು ನೋಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ರು ಅವರು. ಟಿಪ್ಪು ಬ್ರಿಟಿಷ್ ಖೈದಿನೇ ವರ್ಣಿಸ್ತಾನೆ ನವರಾತ್ರಿ ಹೇಗಾಯ್ತಿತ್ತು ಅಂತ. ಸಿಂಹಾಸನದಲ್ಲಿ ಕೂತ್ಕೊಂಡು ನಮ್ಮ ದರ್ಬಾರ್ ಮಾಡೋನು. ಅದೇ ಒಂದು ಅಂಗಳದಲ್ಲಿ ಜನ ಹೇಗೆ ಅವನು ನಮಸ್ಕಾರ ಮಾಡ್ತಾರೆ ಅದೆಲ್ಲ ಹೇಳ್ತಾನೆ ಅವನು. ಅದನ್ನು ಟಿಪ್ಪು ಮುರಿದು ಅಂಡರ್ಗ್ರೌಂಡಲ್ಲಿ ಇಟ್ಟಿದ್ದ ಅಂತ ಹೇಳ್ತಾರೆ. ಅದನ್ನು ಬ್ರಿಟಿಷರು ಮುರಿದು ಎತ್ಕೊಂಡು ಹೋದ್ರು ಅಂತಲೂ ಹೇಳ್ತಾರೆ. ಆಮೇಲೆ ಬ್ರಿಟಿಷರು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಪಟ್ಟ ಕಟ್ತಾರಲ್ಲ ಮೈಸೂರಲ್ಲಿ, ಪಟ್ಟ ಕಟ್ಟಿದಾಗ ಅವ್ನು ಸಿಂಹಾಸನದಲ್ಲಿ ಕೂರ್ತಾನೆ. ಆಮೇಲೆ ನವರಾತ್ರಿ ಬಂದಾಗ ಎಲ್ಲಿತ್ತು ಸಿಂಹಾಸನ? ಅದೇ ಪೂರ್ವ ಇತಿಹಾಸದ ಸಿಂಹಾಸನದಲ್ಲಿ ಕೂತ ಅಂತ ಹೇಳ್ತೀರಿ. ಟಿಪ್ಪು ಅದನ್ನು ಮುರಿದು ಬಿಸಾಕಿದ್ದಿದ್ರೆ ಅದಕ್ಕೆ ಬಂತಿಲ್ಲ. ಬ್ರಿಟಿಷರು ತಗೊಂಡೋಗಿದ್ರೆ ಹೇಗೆ ಬಂತು? ಇತಿಹಾಸದಲ್ಲಿ ದಾಖಲಿದೆ ಇದು. ಅಂಜೂರದ ಮರದ ಸಿಂಹಾಸನ ವಿಶೇಷವಾದ ಆಸನ ಅಂತ ನಾನು ಹೇಳ್ತೀನಿ. ಅದಕ್ಕೆ ಒಂದು ಲೇಪ ಗೀಪ ಎಲ್ಲ ಮಾಡಿ, ನಾನು ವಿಜಯನಗರದ ಹೇಳ್ತಾ ಇಲ್ಲ, ಮೈಸೂರದ್ದು ಮಾತ್ರ. ಇವನು ಗೊತ್ತು, ಶ್ರೀರಂಗರಾಯ ಮತ್ತು ರಾಜ ಒಡೆಯರ್ ಗೊತ್ತಿಲ್ಲ. ಮುಮ್ಮಡಿ ಅವ್ರ ಕಾಲದ ಫೋಟೋ ಇವೆ, ಕೆಲವು ಪೇಂಟಿಂಗ್ಸ್ ಇವೆ. ಮುಮ್ಮಡಿ ಅವರು ಇದ್ದಾಗ ಅವ್ರು ಕೂತ್ಕೊತಿದ್ದ ಆಸೆ ಚಿಕ್ಕದ. ಬ್ರಿಟಿಷ್ನವನೇ ಹೇಳ್ತಾನೆ ಚಿಕ್ಕ ಸಿಂಹಾಸನ ಅದು ಅಂತ. 5 ಮೆಟ್ಟಿಲ ಸಿಂಹಾಸನ ಅದು. ಅಂಜೂರದ ಮರದ ಸಿಂಹಾಸನ 5 ಮೆಟ್ಲು. ಅದಕ್ಕೆ ಮುಮ್ಮಡಿಯವರು ಬೆಳ್ಳಿ ತಗಡುಗಳನ್ನ ಸುತ್ತಿಸ್ತಾರೆ. ಆಮೇಲೆ ಬೇಡ ಅಂತ ಹೇಳಿ
ಅದನ್ನು ತಗ್ಸಿದ್ರೋ ಬೆಳ್ಳಿ ತಗಡನ್ನ ಅದ್ರ ಮೇಲೆ ಹಾಕಿದ್ರು. ಚಿನ್ನದ ಪಟ್ಟಿಗಳನ್ನ ಕಟ್ತಾರೆ ಸುತ್ತ 5 ಮೆಟ್ಲು ಅಲಂಕಾರ ಮಾಡ್ತಾರೆ. ಆಗ ವಜ್ರವೈಢೂರ್ಯ ಬೇಕಾಷ್ಟು ಬರ್ತಿತ್ತು. ದೊಡ್ಡ ಛತ್ರಿ ಮಾಡ್ತಾರೆ. ಛತ್ರಿ ಮೇಲೆ ಮುತ್ತಿನ ಮಣಿಗಳನ್ನ ನೇತಾಕ್ತಾರೆ ತುದಿಲಿ. ಛತ್ರಿ ತುದಿಲಿದೆ. ಛತ್ರಿ ಹೀಗೆ ಎಂಡಾದರೆ ಇಲ್ಲಿ ಮುತ್ತಿನ ಮಣಿ ನೇತಾರೆ. ಛತ್ರಿ ಎಂಡ್ ಪಾಯಿಂಟಿಂದ ಸುಮಾರು 1 ಇಂಚೊಂದು ಚಿನ್ನದ ಪಟ್ಟಿ ಕಟ್ಟಿದ್ದಾರೆ ಸುತ್ತ. ಆ ಪಟ್ಟಿಗೆ ನೇತಾಕಿದ್ದಾರೆ ಮಣಿಗಳ ಸರನ, ಮುತ್ತು ಮಣಿಗಳು. ಆ ಪಟ್ಟಿನಲ್ಲಿ 24 ಶ್ಲೋಕಗಳನ್ನು ಅವರು ಕೆತ್ತಿಸ್ತಾರೆ ಮುಮ್ಮಡಿಯವರು. ಅವರೇ ಬರೆದಿರೋದು. ಚಾಮುಂಡ ಗತಿರ್ಮಮ್ಮ ಅಂತ ಹೇಳ್ಕೊಡ್ತಾರೆ. ಯದುವಂಶದ ಇತಿಹಾಸವನ್ನು ಚಿನ್ನದ ಪಟ್ಟಿಯಲ್ಲಿ 24 ಶ್ಲೋಕಗಳಲ್ಲಿ ಕೆತ್ತಿಸ್ತಾರೆ ಅವರು. ಅದನ್ನು ಶೃಂಗಾರ ಜಾಸ್ತಿ ಮಾಡಿದ ದೇವರು ಅಂತ ಇವರೇ ಇತಿಹಾಸದಲ್ಲಿ ಹೇಳ್ತಾರೆ. 5 ಮೆಟ್ಲಿದ್ದದ್ದು ಫೋಟೋ ಹಾಕ್ತಾರೆ. ಬ್ರಿಟಿಷರು ಅದಕ್ಕೆ ನಮಸ್ಕಾರ ಅವನು ವಿಶ್ ಮಾಡೋದನ್ನು ಹಾಕ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ 7 ಮೆಟ್ಲಾಗುತ್ತದೋ, 5 ಮೆಟ್ಲು 7 ಮೆಟ್ಲಾಗುತ್ತೆ. ಪಕ್ಕದಲ್ಲಿ ಹತ್ತೋದಕ್ಕೆ ಕೈ ಇಟ್ಕೊಂಡು ಹತ್ತೀವಲ್ಲ ಹೀಗೆ, 2 ಕಂಬಿಗಳ ಮಧ್ಯದಲ್ಲಿ ವಿಗ್ರಹಗಳಿವೆ. ಸಾಲ ಬಂಜಿಕೆರು ಅಂತಿವೆ ವಿಗ್ರಹಗಳು, ಹಳೆಬೀಡು ವಿಗ್ರಹಗಳ ಥರದಲ್ಲಿ ಹುಡುಗಿ ನಿಂತಿರ್ತಾರೆ. ಮುಮ್ಮಡಿನೂ ಅದಕ್ಕೆ ಅಲಂಕಾರ ಮಾಡಿದರು. ನಾಲ್ವಡಿಯವರು ಒಂದಷ್ಟು ಹೆಚ್ಚಿಗೆ ಅಲಂಕಾರ ಮಾಡ್ತಾರೆ. ಮೂಲತಃ ಅಂಜೂರದ ಮರದ ಸಿಂಹಾಸನ, ಅದಕ್ಕೆ ಚಿನ್ನದ ಪಟ್ಟಿಗಳನ್ನ ಇವ್ರು ಕಟ್ತಾರೆ. ಬೆಳ್ಳಿ ಕಟ್ಟಿ ಬೆಳ್ಳಿದು ಬೇಡ ಅಂಥೇಳಿ ಚಿನ್ನದ ಹಾಕಿದ್ರು ಅಂತ, ಮುಮ್ಮಡಿ ಹಾಕಿದ್ರು ಅಂತ ಇತಿಹಾಸದಲ್ಲೇ ಬರೀತೀರಿ. 7 ಮೆಟ್ಲು ನಾಲ್ವಡಿ ಮಾಡ್ತಾರೆ. ಇನ್ನಷ್ಟು ಶೃಂಗಾರ ಮಾಡ್ತಾರೆ ದೇವಸ್ಥಾನಕ್ಕೆ. ಜಯಚಾಮರಾಜ ಒಡೆಯರ ಕಾಲದಲ್ಲಿ ಅವರು ಸ್ವಲ್ಪ ಆಕೃತಿ ದಪ್ಪ ಇದ್ದರು. ಜಯಚಾಮರಾಜ ಒಡೆಯರು ಕೂತ್ಕೊಳ್ಳುವಂಥ ಕೂರ್ಮಾಸನ ಅಂತೀವಿ, ಕೂತ್ಕೊಳ್ಳೋ ಸೀಟ್ಗೆ. ಮೆಟ್ಲೆ ಬೇರೆ, ಆಸನನೇ ಬೇರೆ, ಪಟ್ಟಿಗಳೇ ಬೇರೆ, ಛತ್ರಿನೇ ಬೇರೆ. 6-7 ಭಾಗ ಇದೆ ಅದು. ಆ ಕೂರ್ಮಾಸನ ಅವ್ರಿಗೆ ಇಕ್ಕಟ್ಟಾಗ್ತಿತ್ತು. ಅವ್ರು ಸ್ವಲ್ಪ ದಪ್ಪ ಇದ್ದರು. ಅದಕ್ಕೆ ಕೂರ್ಮಾಸನವನ್ನು ದೊಡ್ಡದು ಮಾಡ್ತಾರೆ, ಕೂತ್ಕೊಳ್ಳೋ ಪೀಠ ಅಗಲ ಮಾಡ್ತಾರೆ ಅದನ್ನು. ಆಮೇಲೆ ಅವರು ಒಂದು ಅಂಗೈ ಅಗಲ ಒಂದು ಬೆಳ್ಳಿ ಪಟ್ಟಿ ಸುಮಾರು 1 ಮೊಳ ಇದೆ. ನಾನು ನೋಡಿದ್ದೀನಿ ಅದನ್ನು. ಅದರಲ್ಲಿ ಯದುವಂಶದ ಇತಿಹಾಸವನ್ನು ಕೆತ್ತಿಸ್ತಾರೆ. ಬ್ರೀಫ್ ಆಗಿದೆ, ದಾಖಲೆ ಅಂತ. ಅದನ್ನು ಸಿಂಹಾಸನ 2 ಪಟ್ಟಿ ಮಧ್ಯ, ಸೀಟ್ಗೂ ಪಟ್ಟಿಗೂ ಮಧ್ಯ ಒಂಚೂರು ಜಾಗ ಇರುತ್ತಲ್ಲ, ಅಲ್ಲಿ ಅದನ್ನು ತುರ್ಕಿಡ್ತಾರೆ. ನವರಾತ್ರಿ ಮುಗಿದ ಸಿಂಹಾಸನ ಬಿಚ್ಚಿದಾಗ ಅದನ್ನು ಎತ್ಕೊಂಡು ಬೇರೆ ಇಡ್ತಾರೆ. ಧರ್ಮರಾಯ ಕೂತಿದ್ನ ಇದರಲ್ಲಿ? ಇಲ್ಲ ಕೃಷ್ಣದೇವರಾಯ ಕೂತಿದ್ನ? ಇಲ್ಲ ನಮ್ಮ ಶ್ರೀರಂಗರಾಯ ಮತ್ತು ರಾಜ ಒಡೆಯರ್ ಕೂತಿದ್ರ? 5 ಮೆಟ್ಲು ಸಿಂಹಾಸನದಲ್ಲಿ ಕೂತಿದ್ರ ಅವರು? ಇವು ಮುಮ್ಮಡಿದು 5 ಮೆಟ್ಲು, ನಾಲ್ವಡಿ 7 ಮಾಡಿದ್ರು. ಇವರು ಆಸನ ಅಗಲ ಮಾಡಿದ್ರು, ಹೆಚ್ಚಿಗೆ ಶೃಂಗಾರ ಮಾಡಿದ್ರು. ಮುಮ್ಮಡಿ ಕೆತ್ತಿದ್ರು ಅದ್ರ ಮೇಲೆ, ಪಟ್ಟಿ ಮೇಲೆ. ಅವರೇ ಜೋಡಿಸಿ ಮಣಿಗಳು ಜೋಡಿಸ್ತಾರೆ ಅವರು. ಮುಮ್ಮಡಿ ಚಿಕ್ಕದು, ಅವರು ಮುಂಚೆ ಚಿಕ್ಕ ಹುಡುಗಾಗಿದ್ದಾಗ ಕೂತ್ಕೊಂಡು ಆಟದ ಸಿಂಹಾಸನ ಇದ್ದಂಗಿದೆ. ಅವ್ರಿಗೆ ಪಟ್ಟ ಕಟ್ಟಿದಾಗ 5 ವರ್ಷ ಮುಮ್ಮಡಿಗೆ. ಅನಂತರ ಅವರು ಪೂರ್ಣಯ್ಯ ಹೋದ್ಮೇಲೆ ಯಾವ ಬಚ್ಚ ಇವನಿಗೇನು ವಿಶ್ ಮಾಡೋದಂತ ಪೂರ್ಣಯ್ಯ ವಿಶ್ ಮಾಡಲ್ಲ. ಬ್ರಿಟಿಷ್ ರೆಸಿಡೆಂಟ್ ಜಗಳ ಕಾಯ್ತಾನೆ. ಅವ್ನು ಚಿಕ್ಕ ಬಚ್ಚ ಇರ್ಬೋದು, ಅದವ್ನು ರಾಜಂಗೆ ಗೌರವ ಕೊಡಬೇಕು. ನಾನೇ ನಮಸ್ಕಾರ ಮಾಡ್ತೀನಿ ನಡು ಬಾಗಿಸಿ, ಪೂರ್ಣಯ್ಯ ಮಾಡಲ್ಲ. ಹೀಗೆ ಸಿಂಹಾಸನದ ಕತೆ ನನಗೆ ಅನಿಸೋದು ಧರ್ಮರಾಯ ಕೂತಿದ್ದು, ಕೃಷ್ಣದೇವರಾಯ ಕೂತಿದ್ದು, ಕಂಪಿಲರಾಯ ಕೂತು ಸಿಂಹಾಸನ, ಅಥವಾ ನಮ್ಮ ರಾಜ ಒಡೆಯರ್ ಮೊದಲು ಕೂತ ಸಿಂಹಾಸನ ಇದಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ, ಜಯಚಾಮರಾಜ ಒಡೆಯರ ಕಾಲದಲ್ಲಿ ರಿಪೇರಿ ಆಗುತ್ತೆ. ಆಮೇಲೆ ಇನ್ನೊಂದು ಜನಕ್ಕೆ ಭ್ರಮೆ ಏನಿದೆ ಅಂದರೆ, ಸಿಂಹಾಸನ ಸಿಂಹಾಸನ ಸಿಂಹಾಸನ, ಅದು ಸಿಂಹಾಸನ ಅಲ್ಲ, ಸ್ವರ್ಣಾಸನ, ಚಿನ್ನದ ಆಸನ. ನವರಾತ್ರಿ ಸಮಯದಲ್ಲಿ ಪಾಡ್ಯದ ದಿನ 4-5 ದಿನ ಮುಂಚೆ
ಅದನ್ನು ಬಿಚ್ಚಿಟ್ಟಿರ್ತಾರೆ, ತಂದು ಜೋಡಿಸ್ತಾರೆ. ಆಮೇಲೆ ಪಾಡ್ಯ ದಿನ ಬೆಳಿಗ್ಗೆ ಒಂದು ಶುಭ ಮುಹೂರ್ತದಲ್ಲಿ ಸ್ವರ್ಣ ಸಿಂಹವನ್ನು ತರ್ತಾರೆ. ಇದಪ್ಪ ಇದು ಸಿಂಹ ಮುಂದೆ ಕೆಳಗಡೆ ಅದಕ್ಕೆ ಸೋಕ್ಸ್ ಇಟ್ಟಂಗೆ ಅನಿಸೋಲ್ಲ, ಸೋಕ್ಸ್ ಈ ಥರ ಇಡ್ತಾರೆ ಕೆಳಭಾಗದಲ್ಲಿ ಇಟ್ಟು ಹೋಮ ಮಾಡಿ ಸಿಂಹ ಶಕ್ತಿಯನ್ನು ಆ ಸ್ವರ್ಣಾಸನಕ್ಕೆ ಆಹ್ವಾನ ಮಾಡ್ತಾರೆ. ನಾವು ಗೌರಿ ಗಣೇಶನ ಪೂಜೆ ಮಾಡಿದ ಮನೆಯಲ್ಲಿ ಪುರೋಹಿತರು ಬಂದು ಏನು ಮಾಡ್ತಾರೆ, ಹೋಮ ಪೂಜೆ ಎಲ್ಲನೂ ಮಾಡಿ ಅದಕ್ಕೆ ಶಕ್ತಿಯನ್ನು ಆ ಮಣ್ಣಿನ ಗಣೇಶನ ವಿಗ್ರಹಕ್ಕೆ ಗೌರಿ ವಿಗ್ರಹ ಶಕ್ತಿ ಆಹ್ವಾನ ಮಾಡ್ತಾರೆ. ಆಮೇಲೆ ಅವಳು ದೇವಿ. ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಯಾವುದೋ ರಾತ್ರಿ ಯಾವುದೋ ಹೊತ್ತು ಅದನ್ನು ಅಲ್ಲಾಡಿಸ್ಬಿಡ್ತೀವಿ. ಮಾರನೇ ದಿನ ಯಾವಾಗಲೂ ಬಿಸಾಕ್ತೀವಿ, ಒಳಗೆ ಹಾಕ್ತೀವಿ. ಅಲ್ಲಾಡಿಸಿದ್ಮೇಲೆ ಆ ಶಕ್ತಿ ವಿಸರ್ಜನೆ ಆಯಿತು ಅಂತ ಲೆಕ್ಕ. ಅದೇ ರೀತಿ ಪಾಡ್ಯದ ದಿನ ಬೆಳಿಗ್ಗೆ ಸಿಂಹಶಕ್ತಿಯನ್ನು ಆಹ್ವಾನ ಮಾಡಿದ ಮೇಲೆ ಆಯುಧ ಪೂಜೆ ದಿನ ಕೊನೆಯ ದಿನ ಅವನು ಮಹಾರಾಜ ಅನ್ನಿಸ್ಕೊಂಡು ಸಿಂಹಾಸನದಲ್ಲಿ ಕೂರೋದು. ಪ್ರತಿದಿನ ಸಿಂಹಾಸನ ಹತ್ತುವಾಗ ಸಿಂಹಕ್ಕೆ ಪೂಜೆ ಮಾಡಿ ಕೈ ಮುಗಿದು ಹೋಗ್ತಾನೆ. ಆ ಆಯುಧ ಪೂಜೆ ದಿನ ಕೊನೆಯದಾಗಿ ಸಿಂಹಾಸನದ ಇಳಿದು ಬಂದ ಮೇಲೆ ಸಿಂಹಕ್ಕೆ ಪೂಜೆ ಮಾಡಿ ಕೈ ಮುಗಿದು ಸಿಂಹವನ್ನು ಅಲ್ಲಾಡಿಸ್ತಾನೆ. ಅಂದರೆ ಸಿಂಹಶಕ್ತಿ ವಿಸರ್ಜನೆ ಆಯಿತು. ಆ ಸ್ವರ್ಣಾಸನ ಖಾಲಿ ಸ್ವರ್ಣಾಸನ, ಯಾವ ಶಕ್ತಿಯೂ ಇಲ್ಲ ಅಂತ ಅರ್ಥ. ಅದಕ್ಕೆ ಈ ಸ್ವರ್ಣಸಿಂಹ ಅಲ್ಲಿದಲ್ಲ, ಈ ಮಹಾರಾಜರ ಕಾಲದಲ್ಲಿ ಆದದ್ದು. ನಮಗೇನು ಭ್ರಮೆ ಏನಿದೆ ಅಂದರೆ ಅವನು ಅದರಲ್ಲೇ ಕೂತಿದ್ದ, ಇವರು ಅದರಲ್ಲೇ ಕೂತರು. ಇದು ನನಗೆ ಗೊತ್ತಿರುವಂಥ ಇತಿಹಾಸ. ನಾನು ಅದನ್ನು ಜೋಡಿಸುವಾಗಲೂ ನೋಡಿದ್ದೀನಿ, ಬಿಚ್ಚುವಾಗಲೂ ನೋಡಿದ್ದೀನಿ. ಸಿಂಹ ಕೂರಿಸಿ ಸಿಂಹಶಕ್ತಿ ಆಹ್ವಾನ ಮಾಡುವಾಗಲೂ ನೋಡಿದ್ದೀನಿ. ಶ್ರೀಕಂಠ ಇದ್ದಾಗ ದೂರದಲ್ಲಿ ನಿಂತ್ಕೊತಿದ್ದೆ, ಕ್ಯಾಮ್ರಾಗೆ ಬರ್ತಿರ್ಲಿಲ್ಲ. ಎಲ್ಲೋ 1-2 ಸಲ ಸಿಕ್ಕಾಕೊಂಬಿಟ್ಟಿದ್ದೀನಿ ಕ್ಯಾಮ್ರಾಕ್ಕೆ. ಸಿಂಹಾಸನ ಜೋಡಿಸೋದು ದಿನ ನನಗೆ ಫೋಟೋ ಕಾನ್ಷಿಯಸ್ ಅಲ್ಲ. ನಾನು ಫೋಟೋ ಈ ಥರದಲ್ಲಿ ಪಿಕ್ಚರಿಗೆ ಬರಬಾರ್ದು ಅಂತ ಇದು ಈ ಥರ ಸಿಂಹಾಸನದ ಕಥೆ, ಅದು ಬಿಡಿ. ಆಮೇಲೆ ಮುಮ್ಮಡಿ ರಾಜನಾಗಿ ಚಿಕ್ಕದೇವರಾಜ ಕಾಲದಲ್ಲಿ ದೊಡ್ಡದಾಗುತ್ತೆ ರಾಜ್ಯ. ಸಿಕ್ಕಾಪಟ್ಟೆ ಶ್ರೀಮಂತ. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದ. ಮೊದಲು ಇವು ಜಾಸ್ತಿ ಮಾಡ್ದ. ಚಿಕ್ಕದೇವರಾಜನ ಒಂದು ವಿಶೇಷತೆ ಏನು ಅಂದರೆ ಅರಮನೆಯವ್ರು ಬೇಜಾರು ಮಾಡ್ಕೊತಾರೆ ಹೇಳಿದ್ರೆ. ಈಗ ಪೆಟ್ರೋಲ್ ಬೆಲೆ ಇಳಿಸಿದ್ದೀವಲ್ಲ ನಾವು, ಎಷ್ಟು ಇಳಿಸಿದ್ವಿ? 9 ರೂಪಾಯ 10 ರೂಪಾಯೋ ಇಳಿಸಿದ್ವಿ. ಎಷ್ಟು ಜಾಸ್ತಿ ಮಾಡಿದ್ವಿ? ಸುಮಾರು 100 ರೂಪಾಯಿ ಜಾಸ್ತಿ ಮಾಡಿದ್ದೀವಿ. 60-70 ಇದ್ದರೂ 102 ರೂಪಾಯಿವರೆಗೆ ಬಂತು. ಅದಕ್ಕಿಂತ ಮುಂಚೆ 30 ಎಷ್ಟೋ 60-70 ರೂಪಾಯಿ ಜಾಸ್ತಿ ಮಾಡಿದ್ವಿ. ಕಮ್ಮಿ ಮಾಡಿದಷ್ಟು 10 ರೂಪಾಯಿ. ಚಿಕ್ಕದೇವರಾಜ ಮಾಡ್ತಿದ್ದು ಇದನ್ನೇ. ಈ ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ ಚಿಕ್ಕದೇವರಾಜ ಮಾಡಿದ್ದು ಅರ್ಥ ಆಗೋಲ್ಲ. ಅವನು ಟ್ಯಾಕ್ಸು ಸಿಕ್ಕಾಪಟ್ಟೆ ಹಾಕ್ಬಿಡೋದು. ಕೂತಿದ್ದಕ್ಕೆ ಟ್ಯಾಕ್ಸು, ನಿಂತಿದ್ದು ಅದಕ್ಕೆ ಟ್ಯಾಕ್ಸು, ಇದಕ್ಕೆ ಟ್ಯಾಕ್ಸು, ಹಿಂಗೆ ಹಾಕ್ಬಿಡೋದು. ಜನಗಳೆಲ್ಲ ನಾವು ಬಂದು ಗಲಾಟೆ ಮಾಡ್ತಾರೆ, ಕೂಗಾಡ್ತಾರೆ. ಆಗ ಏನೋ 10 ರೂಪಾಯಿ ಟ್ಯಾಕ್ಸ್ ಕಮ್ಮಿ ಮಾಡ್ದಂಗೆ, ಆಯ್ತಪ್ಪ ಅಷ್ಟು ಬೇಡ, ಇಷ್ಟು ಕೊಟ್ರಿ, ಒಂಚೂರು ಕಮ್ಮಿ ಮಾಡಿಬಿಟ್ಟು ಸಮಾಧಾನ ಮಾಡಿ ಕಳಿಸೋದು. ಆಗ ವೀರಶೈವರು ಅದಕ್ಕೆ ವಿರುದ್ಧ ಆಗ್ತಾರೆ. ಜನಸಂಘಟನೆಗೆ ಅವರು ಬೆಂಬಲ ಕೊಡ್ತಾರೆ. ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕೋರು ಹೆಂಗೆ ಬದುಕೋ ಜನ? ಜಂಗಮ ಮಠಗಳು ವೀರಶೈವರು ಅದಕ್ಕೆ ಒತ್ತಾಸೆಯಾಗಿ ನಿಲ್ತಾರೆ. ಇವನು ಯಾವುದೋ ಮುಲಾಜಿಲ್ಲ ಚಿಕ್ಕದೇವರಾಜನಿಗೆ. ನಾನು ಹೇಳೋದು ಕೇಳು, ಇಲ್ಲ ಅಂದರೆ ಎನ್ಕೌಂಟರ್ ಮಾಡೋದು ನಂಗೆ ಗೊತ್ತಿದೆ. ಅವನು ಎನ್ಕೌಂಟರ್ ಮಾಡಿಸ್ತಾನೆ ಜನಗಳನ್ನ. ಯಾರು ಪ್ರತಿಭಟನೆ ಮಾಡ್ತಾರೆ ಅವರನ್ನು. ಸುಮಾರು 700 ಬೋಳು ಮಂಡೆ ಜಂಗಮನ್ನು ಕೊಲ್ತಾನವನು. ಕಥೆಯಲ್ಲ, ಅರಮನೆಯ ಇತಿಹಾಸಕಾರ ಬರೆದಿರೋದು. ಹೈವದನ್ ರಾವ್ ಗೆಜೆಟಲ್ಲಿ ಬರೀತಾನೆ ಇದನ್ನು. ಕಹಿ ಸತ್ಯ. ಡಿಮಾನಿಟೈಸೇಷನ್ ಮಾಡಿದಾಗ ಜನ ಡಿಮಾನಿಟೈಸೇಷನ್ ಆದದ್ದು ನಿಜ.
ಜನ ತೊಂದರೆ ಪಟ್ಟದನ್ನು ಹೇಳಲ್ಲ. ಕೊರೋನಾ ಬಂದಾಗ ಎಷ್ಟು ಜನ ಊರು ಬಿಟ್ಟು ಹೋದರು, ನಡ್ಕೊಂಡು ಹೋದರು, 500-600 ಮೈಲಿ ನಡ್ಕೊಂಡು. ಎಷ್ಟು ಜನ ಸತ್ತು ದಾರಿಲಿ? ಅವ್ರ ಪಟ್ಟ ಕಷ್ಟ ಯಾರು ಹೇಳ್ತಾರ? ಇತಿಹಾಸದಲ್ಲಿ ಹೇಳಲ್ಲ. 4 ಗಂಟೆ ಟೈಮ್ ಕೊಟ್ಬಿಟ್ಟು ಅವ್ರದ್ದು ಊರಿಗೆ ಹೋಗಿ ಅಂದರೆ ಅದೇ ಆಡಳಿತವನ್ನು ಚಿಕ್ಕದೇವರಾಜ ಮಾಡ್ದ. ನಾನು ಉದಾಹರಣೆಗೆ ಹೇಳಿದ್ದಷ್ಟೇ. ಇವತ್ತಿನ ರಾಜಕೀಯನ ಟ್ಯಾಕ್ಸ್ ಜಾಸ್ತಿ ಮಾಡ್ದ. ವೀರಶೈವರು ಅದು ಜಂಗಮ. ಅವನಿಗೆ ತುಂಬ ಜನ ಮಂತ್ರಿಗಳಿದ್ರು. ಜೈನ ಮಂತ್ರಿ ಅವನಿಗೆ ಸಲಹೆ ಕೊಟ್ಟ ಅಂದ್ಬಿಟ್ಟು ಜಾಸ್ತಿ ಮಾಡಿಬಿಡ್ತಾನೆ. ಜನ ದಂಗೆ ಹೇಳ್ತಾರೆ. 10 ರೂಪಾಯಿ ಕಮ್ಮಿ ಮಾಡ್ದ, ಸಾಲಲ್ಲ. ಜನ ಹೇಳ್ತಾರೆ. ಲೀಡ್ ಮಾಡಿದವ್ರು ಯಾರು? ಇವತ್ತು ಪ್ರತಿಭಟನೆ ಮಾಡೋರನ್ನ ರಾಷ್ಟ್ರದ್ರೋಹಿ ಅಂತ ಕೇಸ್ ಹಾಕ್ತಾರೆ. ಇಲ್ಲ ಎಲ್ಲೋ ಎನ್ಕೌಂಟರ್ ಮಾಡಿ ಕೊಲ್ಲಿಸ್ತೀವಿ. ಅವನೇನು ಮಾಡ್ದ? ರಾಷ್ಟ್ರದ್ರೋಹಿ ಏನಲ್ಲ. ಇಲ್ಲಪ್ಪ, ನಾನು ರಾಜ್ಯದ ನಿಮಗೆ ಅನುಕೂಲ ಮಾಡಬೇಕು ಅಂತಲೇ ಮಾಡಿದ್ದು. ಆಯಿತು, ನಿಮ್ಗೆ ತೊಂದರೆ ಆಗ್ತಿದೆಯಲ್ವಾ? ಲೀಡರ್ಸ್ ಯಾರು? ಇವ್ರುಗಳು. ಜಂಗಮವ್ರಿಗೆ ಹೇಳ್ತಾನೆ, ನಿಮ್ಮ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ಬನ್ನಿ ಗಲಾಟೆ ಮಾಡೋದು ನಿಲ್ಲಿಸೋಣ, ನಾನು ಟ್ಯಾಕ್ಸ್ ಕಮ್ಮಿ ಒಟ್ಟಿಗೆ ಮಾತಾಡೋಣ, ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ. ಜಾಗ ಯಾವುದು? ನಿಮಗೆಲ್ಲ ನಂಜನಗೂಡಿನ ನಂಜುಂಡೇಶ್ವರ ಬಹಳ ದೊಡ್ಡ ದೇವರು, ನಿಮಗೆ ಲಿಂಗಾಯತರು ನೀವು, ಬನ್ನಿ ನಂಜನಗೂಡಿಗೆ, ಅಲ್ಲೇ ಮಾತಾಡೋಣ, ದೇವರ ಸನ್ನಿಧಿಯಲ್ಲಿ ಮಾತಾಡೋಣ. ಸರಿ, ದೊಡ್ಡ ಬೈಲು, ರಾಜಂಗೊಂದು ಟೆಂಟ್ ಹಾಕಿದ್ದಾರೆ, ಒಟ್ಟಿಗೆ ಕೂತಿಲ್ಲ. ರಾಜ ಅಂದಮೇಲೆ ಒಂದು ದೊಡ್ಡ ಮನುಷ್ಯ. ದೂರದಲ್ಲಿ ಸಣ್ಣ ಸಣ್ಣ ಟೆಂಟ್ಗಳು, ಸುಮಾರು 700-800 ಜಂಗಮರು, ಬೋಳು ಮಂಡೆ ಜಂಗಮರು ಅಂತ ಹೇಳೋಣ. ಅವ್ರು ಕೂತಿದ್ದಾರೆ ಗುಂಪಾಗಿ, ಒಟ್ಟಿಗೆ ಕೂತಿಲ್ಲ ಅವರು, ಒಟ್ಟಿಗೆ ಅರ್ಧ ಇದು. ಸರಿ, ಗುಂಪಾಗಿ ಒಂದು ಬೇರೆ ಬೇರೆ ಟೆಂಟ್ಗಳಾಗಿ ಕೂರಿಸ್ತಾನೆ. ಅಲ್ಲಿಂದ ಒಬ್ಬನ ಕರೆಸ್ತಾನೆ, 5 ನಿಮಿಷ ಮಾತಾಡ್ತಾನೆ. ಇವೊಂದು ಕ್ಲೋಸ್ಡ್ ಶಿಬಿರ ರಾಜಂದು. ಎಲ್ರಿಗೂ ನಮಸ್ಕಾರ ಮಾಡಿ ಹೋಗಿ ಕೂತಿದ್ದಾನೆ. ಬನ್ನಿ ಮಾತಾಡೋಣ. ಎಲ್ಲರೊತ್ತಿಗೆ ಮಾತಾಡುವಂಗಿಲ್ಲ, ಒಬ್ಬೊಬ್ಬರ ಅಭಿಪ್ರಾಯವೂ ನನಗೆ ಬೇಕು. ಮಾತಾಡ್ತಾನೆ. ಆಯಿತು ಅಂದ. 5 ನಿಮಿಷ. ದಯವಿಟ್ಟು ನಮ್ಮ ಆತಿಥ್ಯ ಸ್ವೀಕರಿಸಿ, ಪ್ರಸಾದ ಸ್ವೀಕರಿಸಬೇಕು, ಆತಿಥ್ಯ ಸ್ವೀಕರಿಸಬೇಕು. ಒಳಗಡೆ ಹಿಂದ್ಗಡೆ ತಿಂಡಿ ಅದು ಮೃಷ್ಟಾನ್ನ ಇದೆ, ದಯವಿಟ್ಟು ಸ್ವೀಕರಿಸಿ. ಕೈ ಮುಗಿತಾನೆ. ಅವನು ಹಿಂದ್ಗಡೆ ಹೋಗ್ತಾನೆ. ಇವ್ರಿಗೆ ಕಾಣಲ್ಲ, ಎಲ್ಲ ಕ್ಲೋಸ್ಡು, ಕರ್ಟನ್ ಕ್ಲೋಸು. ಹಿಂದ್ಗಡೆ ಹೋದರೆ ದೊಡ್ಡ ಹಳ್ಳ ತೋಡಿದ್ದಾರೆ, ಸೈನಿಕ ನಿಂತಿದ್ದಾರೆ, ಕತ್ತರಿಸ್ತಾನೆ, ಹಳ್ಳಕ್ಕೆ ಹಾಕ್ತಾನೆ. ಅದು ಆತಿಥ್ಯ. ಒಂದೇ ಇಟ್ಟು ಅಲ್ಲೇ ಹಳ್ಳಿಗೆ ಹಾಕು. ಇವನು ಗೊತ್ತಿಲ್ಲ, ಅಲ್ಲಿ ಕೂತಿರೋ ಗೊತ್ತಿಲ್ಲ. ಇವನು ಆ ಕಡೆ ಕಳಿಸುತ್ತಂಟ ಇನ್ನೊಬ್ಬನ ಕರೀತಾನೆ. 700-800 ಜಂಗಮನ್ನ ಕೊಲ್ತಾನೆ. ಇತಿಹಾಸ ಗೆಜಿಟಿಯಲ್ಲಿ ಹೈವದನ್ ರಾವ್ ಬರೀತಾನೆ. ಇದನ್ನು ನಾನು ಕತೆ ಹೇಳ್ತಿಲ್ಲ, ಇದುವರೆಗೆ ನಾನು ಹೇಳಿದ್ದೆಲ್ಲವೂ ದಾಖಲೆ ಇಲ್ಲದ್ದು ಒಂದನ್ನೂ ಹೇಳೋದಿಲ್ಲ. ನಾನು ಆಡು ಮಾತೇನಾದ್ರು ಹೇಳಿರ್ತೀನಲ್ಲ ತಮಾಷೆಗೆ, ಅದು ನಂದು. ಬಾಕಿದೆಲ್ಲವೂ ದಾಖಲೆ. ಹೈವದನ್ ರಾವ್ ಗೆಜಿಟಿರ್ ತೆಗೀರಿ, ಸಿಗುತ್ತೆ. ಚಿಕ್ಕದೇವರಾಜನ ರೆಜಿಮು ನನ್ನ ಹತ್ರ ಬೇಕಾದ್ರೆ ಬುಡು ಕೊಡ್ತೀನಿ, ನಾನು ಎಲ್ಲ ಇಳುಕಬೇಕು, ಇಲ್ಲೇ ಇದೆ. ಆಯಿತಾ? ಕೊಲ್ತಾನೆ. ಆಮೇಲೆ ಇನ್ನೊಂದು ಹೇಳ್ತಾನೆ, ಜಂಗಮ ಮಠಗಳಿವೆಯಲ್ಲ, ಅಲ್ಲೂ ಜನ ಗುಂಪು ಕೂಡ್ಕೊಂಡು ದಂಗೆ ಹೇಳ್ತಿರ್ತಾರೆ. ಇದು ಪ್ರತಿಭಟನೆ ಮಾಡೋ ಜನ ಗುಂಪಾಗಿ ಮಾಡಲ್ವ ಹೊರಗಡೆ? ಇವರು ಸೈನಿಕರಿಗೆ ಹೇಳಿರ್ತಾನೆ, ಅಲ್ಲಿ ಪ್ರತಿಭಟನೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಕೆರಳಿಸಿ ಹೋಗಿ ಕೂಗಾಡ್ತಿರ್ತಾರೆ. ದೂರದಲ್ಲಿ ಕುದುರೆ ಸೈನ್ಯ ನಿಂತಿರಲಿ, ಒಂದಷ್ಟು 10, 20, 30 ಇಷ್ಟೋ ಪ್ರತಿಭಟನೆ ಜಂಗಮ ಮಠಗಳ ಮುಂದೆ ಅವರ ಮಠಗಳು ತಾನೇ ಜಂಗಮರಿರೋದು. ಅಲ್ಲಿ ಬಂದು ಯಾರು ಸ್ವಾಮಿಗಳು, ಇಲ್ಲಿರೋರು ಗುಂಪುಗಳಿಗೆ ಗಲಾಟೆ ಮಾಡ್ತಾರೆ. ಜನ
ಅದೇ ಕೇಂದ್ರ. ಅದಕ್ಕೆ ಜನ ಸೇರಿರ್ತಾರೆ ಕುದುರೆ ಓಡಿಸೋಲ್ಲಿ. ಕುದುರೆ ಓಡಿಸೋದು ಸಿಕ್ಕಿದವ್ರಿಗೆ ಕತ್ತಲ್ಲಿ ಕತ್ತರಿಸಿ. ಎಷ್ಟು ಜನ ಸತ್ರು ಅಂತ ಗೊತ್ತಿಲ್ಲ. ಎಲ್ಲ ಜಂಗಮ ಮಠಗಳಿಗೂ ವೀರಶೈವರ ಮಠಗಳಿಗೂ ಜನ ಸೇರಿರ್ತಾರೆ, ಕೂಗಾಡ್ತಿರ್ತಾರೆ, ಧಿಕ್ಕಾರ ಅಂತ ಕೂಗ್ತಿರ್ತಾರೆ, ಮುರ್ದಾಬಾದ್ ಅಂತ ಕೂಗ್ತಿರ್ತಾರೆ ಅಂತ ಅಂದ್ಕೊಳ್ಳ ಇವತ್ತಿನ ಭಾಷೆ. ಕುದುರೆ ಓಡಿಸೋರ ಮೇಲೆ ಚಲಾಪಿಲಿ ಆಗ್ತಾರೆ. ಯಾರು ಸಿಗ್ತಾರೆ ಕತ್ತರಿಸು. ಅವ್ನು ಕಾವ್ಯ ಬರೀತಾನೆ ಚಿಕ್ಕದೇವರಾಜ ಒಡೆಯರು, ರಸಿಕ. ದೊಡ್ಡ ಆಸ್ಥಾನ. ತುಂಬ ಒಳ್ಳೆ ಪಾಸಿಟಿವ್ ಆಸ್ಪೆಕ್ಟ್ಸ್ ಬೇರೆ ಇದೆ, ನೆಗೆಟಿವು ಇದೆ. ನೆಗೆಟಿವ್ ಹೇಳಿದ್ರೆ ಸಿಟ್ಟು ಬರುತ್ತೆ. ಬಟ್ ರೆಕಾರ್ಡ್ ಆಗಿದೆ. ಹೇಳ್ತೀನಿ ಹೈಬದನ್ ರಾವ್ ಮೈಸೂರು ಗೆಜೆಟ್ ತೆಗೀರಿಯಪ್ಪ. ಹೈಬದನ್ ರಾವ್ದೇ ನಾನು ಹೇಳ್ತಾ ಇರೋದು. ದಾಖಲೆ ಇಲ್ಲದ ಒಂದು ಮಾತನ್ನು ನಾನು ತಮಾಷೆಗೇನಾದ್ರು ಹೇಳಿದರೆ, ಇವತ್ತಿನ ರಾಜಕೀಯ ಹೇಳಿದ್ನಲ್ಲ, ಅವ್ರು ಹೇಳಿದ್ದೇ ಡೈಲಾಗ್ ಗೊತ್ತಿಲ್ಲ, ನಾನು ಮಾತಾಡಿ ಡೈಲಾಗ್ ಹೇಳಿರ್ತೀನಿ ಅಷ್ಟೇ. ನಾಲ್ವಾಡಿ ಕೃಷ್ಣರಾಜ ಒಡೆಯರು ಎತ್ತಿನ ಗಾಡಿ ಬರೋದು ತೋರಿಸಿದ್ನಲ್ಲ, ಬೋರೆ ಮೇಲೆ ಬರೋದನ್ನ, ಅವರು ಮುನ್ಸಿಪಲ್ ಆಫೀಸರ್ಗೆ ಈ ಥರ ಹೇಳಿರಬಹುದು ಅಂತ ಹೇಳಿದೆ ಅಷ್ಟೇ. ಘಟನೆ ಅದು. ಸಿ ಕೆ ವೆಂಕಟರಾಮಯ್ಯ ರೆಕಾರ್ಡ್ ಮಾಡ್ಯಾರ ಅದನ್ನು, ಎತ್ತಿನ ಗಾಡಿ ಘಟನೆನ. ನಾವು ಯಾರು ಹೇಳಿದ್ರು ಅದನ್ನು ಓದ್ಕೊಂಡು ಹೇಳ್ತೀವಿ, ಇನ್ನೊಂದಟ್ಟು ಓದ್ತೀವಿ. ಇಲ್ಲಿ ಹೈವದನ್ ರಾವ್ ಬರ್ದಿಯಾನ ಗೆಜೆಟ್ ಇರಲಿದೆ. ಅದು ದೊಡ್ಡ ರಾಜ, ರಾಜ್ಯ ವಿಸ್ತಾರ ಮಾಡ್ತಾನೆ. ಯದುವಂಶದಲ್ಲಿ ಯದುರಾಯ, ರಾಜ ಒಡೆಯರು, ರಣಧೀರ, ದೊಡ್ಡದೇವರಾಜ ಒಡೆಯರು ಬೆಟ್ಟಕ್ಕೆ ಮೆಟ್ಲು ನಂದಿ ಮಾಡಿದ್ದು, ಚಿಕ್ಕದೇವರ ರಾಜ್ಯ ವಿಸ್ತಾರ ಇದಕ್ಕಲ್ಲ. ಇದನ್ನು ಮರೀತಾರೆ. ನೆಗೆಟಿವ್ ಆಸ್ಪೆಕ್ಟ್ ಯಾವತ್ತು ಹೇಳಕ್ಕೆ ಹೋಗಲ್ಲ. ಆಮೇಲೆ ಚಿಕ್ಕದೇವರಾಜ ಆದಮೇಲೆ ಇವರು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಚಿಕ್ಕದೇವರಾಜ ಮುಮ್ಮಡಿಗೆ ಮಧ್ಯ ಇಮ್ಮಡಿ ಕೃಷ್ಣರಾಜ ಒಡೆಯ ಅಂತ ಕೆಲವರು ಅಂತಃಪುರ ವಾಸಿಗಳು ಇರ್ತಾರೆ, ಯುದ್ಧ ಮಾಡಲ್ಲ. 1761-62ರಲ್ಲಿ, ಅದಕ್ಕೆ 3-4 ವರ್ಷ ಮುಂಚೆ, ಹೈದರು ಮೈಸೂರು ರಾಜ್ಯದಲ್ಲಿ ಕಾಲಾಳು ಸೈನಿಕನಾಗಿ ಸೇರ್ತಾನೆ. ಅವನ ಅದೃಷ್ಟ ಚೆನ್ನಾಗಿತ್ತು. 61-62ಕ್ಕೆ ಅವನು ದೊಡ್ಡ ಮನುಷ್ಯ. ರಾಜನೇ ಅವನಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾನೆ, ಸರ್ವಾಧಿಕಾರಿಯಾಗಿ ಹೋಗ್ತಾನೆ. ಅವನ ಮಾವ, ಸೋದರ ಮಾವ ಇವ್ರ ಕಿತ್ತಾಟ. ಅಳಿಯ ಮಾವನ ಕಿತ್ತಾಟಗಳಲ್ಲಿ 3ನೇ ವ್ಯಕ್ತಿ ಹೈದರ್ನ ಸರ್ವಾಧಿಕಾರಿ ಮಾಡ್ತಾರೆ. ನಮ್ಮ ಇಂಡಿಯಾ ರಾಜರೆಲ್ಲ ಹಂಗೆ. ಟಿಪ್ಪು ಮೇಲಿನ ದ್ವೇಷಕ್ಕೆ ಬ್ರಿಟಿಷರನ್ನ ತಲೆ ಮೇಲೆ ಹೊತ್ಕೋತಾರೆ. ಹೈದರ್ ಆದಮೇಲೆ ಟಿಪ್ಪು. ಆ ಪಿಂಡಿರೋ ರಾಜರು ಯಾರೂ ಲೆಕ್ಕಕ್ಕಿಲ್ಲ. ಟಿಪ್ಪು ಸತ್ತ ನಂತರ ಬರೋದು ಮುಮ್ಮಡಿ ಕೃಷ್ಣರಾಜ ಒಡೆಯರು, 5 ವರ್ಷದ ಹುಡುಗ. ಟಿಪ್ಪು ಮುಮ್ಮಡಿ ಅಪ್ಪನ ದತ್ತು ತಗೊಂಡು ಕತೆ ನಾನು ಹೇಳಿದೆ. ಹೈದರ್ ಹೇಗೆ ರಾಜಂಗೆ ನಮಸ್ಕಾರ ಮಾಡಿ ಕಮಾಂಡ್ ಮಾಡೋನು, 7 ಅಂದ್ರೆ 7, ಕೂತ್ಕೊ ಅದು ನೀಡಿರೋ, ನಿಂಗೆ ನಮಸ್ಕಾರ ಮಾಡ್ತೀನಿ. ನವರಾತ್ರಿಲಿ ಅವ್ನು ಆನೆ ಮೇಲೆ ಹೋದರೆ ಇವರು ಇನ್ನೊಂದು ಆನೆ ಮೇಲೆ ಹಿಂದ್ಗಡೆ ಇವನು ಹೋಗೋನು. ಆ ಟಿಪ್ಪು ಹೋಗ್ತಿರ್ಲಿಲ್ಲ. ನೀನು ಆಚರಿಸ್ಕೋ, ನೀನು ಬದುಕಿರೋವರೆಗೆ ಬದುಕಿರೋ. ಆ ಕಾಲದಲ್ಲಿ ಯದುವಂಶಕ್ಕೆ ರಾಜ್ಯಾಧಿಕಾರವನ್ನು ಮತ್ತೆ ವಾಪಸ್ ತಗೋಬೇಕು ಅಂತ ಪ್ರಯತ್ನ ಪಟ್ಟದ್ದು ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಅಂತ ಒಬ್ಬಳು ಹೆಣ್ಮಗಳು, ಇಮ್ಮಡಿ ಕೃಷ್ಣರಾಜ ಒಡೆಯರ್ ಹೆಂಡತಿ. ಮೊದಲನೇ ಹೆಂಡತಿ ಅಲ್ಲ, 2ನೇದೋ 3ನೇದೋ ಹೆಂಡತಿ ಅವಳು. 18ನೇ ವಯಸ್ಸಿಗೆ ಮದುವೆ ಆಗ್ತಾಳೆ, 25ಕ್ಕೆ ವಿಧವೆ ಆಗ್ತಾಳೆ. 50 ವರ್ಷ ಆಮೇಲೆ ಬದುಕಿರ್ತಾಳೆ ಅವಳು. ಹೈದರ್ ಟಿಪ್ಪು ಕೈಯಿಂದ ಬ್ರಿಟಿಷರು ಏನು 2, 3, 4ನೇ ಮೈಸೂರು ಯುದ್ಧ ಮಾಡಿದ್ರು. 1, 2, 3, 4 ಯುದ್ಧ ಮಾಡ್ತಾರೆ. ಮುಖ್ಯವಾಗಿ 2, 3, 4ನೇ ಮೈಸೂರು ಯುದ್ಧ ಮಾಡೋದಕ್ಕೆ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯ ಪ್ರಚೋದನೆ ಕಾರಣ. ಅಗ್ರಿಮೆಂಟ್ ಮಾಡಿರ್ತಾಳೆ, ಅದನ್ನು ನೀವು ಗೆದ್ದಾಗ ಇಷ್ಟು ಕೊಡ್ತೀನಿ, ಇಷ್ಟು ಲಕ್ಷ, ಇದನ್ನು ಗೆದ್ದಾಗ ಇಷ್ಟು, ಈ ಥರ. ನಮ್ಮದು ವಂಶ ಪಾರಂಪರ್ಯ ರಾಜತ್ವ ಅಂತ ಅವಳ ವಾದ. ಹೈದರ್ ಅದನ್ನು ಒಪ್ಕೊತಾನೆ, ಸರ್ವಾಧಿಕಾರಿ ಒಪ್ಕೊತಾನೆ. ಟಿಪ್ಪು ಒಪ್ಪಲ್ಲ.
ಮೈಟ್ ಈಸ್ ರೈಟ್, ರಕ್ತ ಚೆಲ್ಲಿದವನೇ ಶೂರ. ನಾನು ಹೇಳಿದ್ದೀನಿ ಅದ್ರ ಬಗ್ಗೆ. ಹೈದರ್ ಆಡಳಿತ ನೆನೆಸ್ಕೊಂಡ್ರೆ ನಮ್ಮ ಚಿತ್ರದುರ್ಗ ಕಥೆಗಳು ಬರ್ತಾವಲ್ಲ, ಮಸ್ಕರಿ ನಾಯ್ಕೊಂದು ತರಾಸು 3 ಕಾದಂಬರಿ ಬರೆದಿದ್ದಾರೆ. ಕಮನಿ ಕೊಯ್ಲು, ರಕ್ತರಾತ್ರಿ, ತಿರುಗುಬಾಣ ಅಂತ. ದುರ್ಗಾಸ್ತಮಾನ ಅದಾಮೇಲದ್ದು ತಿರುಗುಬಾಣವರೆಗೆ ಕಮನಿ ಕೊಯ್ಲು, ರಕ್ತರಾತ್ರಿ, ತಿರುಗುಬಾಣ. ತಿರುಗುಬಾಣಲ್ಲಿ ಮುದ್ದಣ್ಣ ಸಾಯ್ತು. ಮುದ್ದಣ್ಣ ಅಲ್ಲಿ ಇವನು ದಳವಾಯಿ, ಸರ್ವಾಧಿಕಾರಿ, ಎಲ್ಲವೂ ಅವನ ಕೈಲೇ. ಒಬ್ಬ ರಾಜ ಸತ್ತ ಇನ್ನೊಬ್ಬನ್ನೇ ಅವನು ಅಪಾಯಿಂಟ್ ಮಾಡ್ತಾನೆ, ಕೂರಿಸ್ತಾನೆ ರಾಜನಾಗಿ, ಹುಡುಕಿ ಕೂರಿಸ್ತಾನೆ. ಅವನ ತಮ್ಮಂದು ಹೇಳ್ತಾರೆ, ಎಲ್ಲ ನಮ್ಮ ಕೈಲೇ ಇದೆ, ಸಿಂಹಾಸನ ಒಂದು ಬಿಟ್ಟು ಗೊಂಬೆಗಳನ್ನ ಯಾಕೆ ನೀವೇ ಕೂತ್ಕೊಂಬಿಡಿ ಅಣ್ಣ ಅಂತಾರೆ. ಅವನು ಹೇಳ್ತಾನೆ, ಚಿತ್ರದುರ್ಗದ ಸಿಂಹಾಸನಕ್ಕೆ ಮತ್ರಿ ವಂಶದ ನಾಯಕರೇ ಅಧಿಕಾರಿಗಳು, ಇತರರು ಕೂತರೆ ಜನ ಇಷ್ಟಪಡುವುದಿಲ್ಲ. ಸಿಂಹಾಸನವಿಲ್ಲದೆ ನಾವು ರಾಜ್ಯ ಆಡೋಣ, ಜನ ಇಷ್ಟಪಡೋದು ಅವರನ್ನ, ಮತ್ರಿ ವಂಶದವ್ರನ್ನ. ಈ ಮುದ್ದಣ್ಣ ಆ ಥರ, ಮುದ್ದಣ್ಣನ ಥರ ಇವನು ಹೈದರು. ಟಿಪ್ಪು ಬೇರೆ ವಾತಾವರಣದಲ್ಲಿ ಬೆಳೆದವನು, ಅವನು ವಾತಾವರಣನೇ ಬೇರೆ, ಹೈದರೇ ಬೇರೆ, ಇವನೇ ಬೇರೆ. ಇವನು ಥಿಂಕರ್, ಇವನು ಯೋಚನೆ ಮಾಡ್ತಾನೆ, ಓದಿಯಾನೆ, ಇತಿಹಾಸ ಬೇರೆ ಬೇರೆ ರಾಷ್ಟ್ರಗಳ, ವಿದೇಶಗಳ ಇತಿಹಾಸ ಗೊತ್ತು ಅವನಿಗೆ. ಕಮ್ಯುನಿಸಮ್ ಫಿಲಾಸಫಿ, ಕಮ್ಯುನಿಸಮ್ ಬರೋಕ್ಕೆ ಮುಂಚೆ ಆ ತತ್ವ ತರ್ತಾನೆ ಅವನು ಟಿಪ್ಪು. ಅಡ್ಮಿನಿಸ್ಟ್ರೇಷನಲ್ಲಿ ಅದನ್ನು ಜಾರಿ ಮಾಡ್ತಾನೆ. ಅವನು ಸತ್ತ ನಂತರ ಅದುವರೆಗೆ ರಾಜ್ಯವನ್ನು ಯದುವಂಶಕ್ಕೆ ಮರಳಿ ಪಡೆಯಬೇಕು ಅಂತ ಪ್ರಯತ್ನ ಪಟ್ಟದ್ದು ಮಹಾರಾಣಿ ಲಕ್ಷ್ಮಮ್ಮಣ್ಣಿ. ಆ ಟಿಪ್ಪು ದೃಷ್ಟಿಯಿಂದ ನೋಡಿದಾಗ ಅಲ್ಲ, ಯದುವಂಶದ ದೃಷ್ಟಿಯಿಂದ ನೋಡಿದಾಗ, ಟಿಪ್ಪು ದೃಷ್ಟಿಯಿಂದ ನೋಡಿದಾಗ ಅವಳು ಕುತಂತ್ರ ಮಾಡಿದ್ಲು ಟಿಪ್ಪುಗೆ. ಯದುವಂಶದ ದೃಷ್ಟಿಯಲ್ಲಿ ಯದುವಂಶದ ಮರುಜನ್ಮದಾತೆ ಅಂತ ನಾನು ಅವಳನ್ನು ಕರೀತೀನಿ. ಅವಳು ಇಲ್ಲದೆ ಹೋಗಿದ್ದಿದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ರಾಜ ಆಗ್ತಿರಲಿಲ್ಲ. ಅವನು ಟಿಪ್ಪು ಬ್ರಿಟಿಷರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದರೆ ಅವನು ಸಾಯ್ತಾನೇ ಇರಲಿಲ್ಲ. ಸಬ್ಸಿಡಿಯರಿ ಟ್ರೀಟಿ ಅಂತೇನೋ ಮಾಡ್ತಾರಲ್ಲ ಅವರು, ಸಹಾಯಕ ಸೈನ್ಯ ಪದ್ಧತಿ, ಅದಕ್ಕೆ ಒಪ್ಕೊಂಡಿದ್ದರೆ 4ನೇ ಮೈಸೂರು ಯುದ್ಧವೇ ಆಗ್ತಿರಲಿಲ್ಲ. 4ನೇ ಮೈಸೂರು ಯುದ್ಧ ಖಂಡಿತ ಆಗ್ತಿರಲಿಲ್ಲ. ಅವನ ವಂಶ ಮುಂದುವರಿಯೋದು. ನೀವು ಇಂಟರ್ವ್ಯೂ ಮಾಡೋಕ್ಕೆ ಗೊತ್ತಿರಲಿಲ್ಲ ಆಗ, ಆಯಿತಾ? ಆ ಥರ ಯದುವಂಶದ ಮರುಜನ್ಮದಾತೆ ಮಹಾರಾಣಿ ರಾಜಮಾತೆ ಲಕ್ಷ್ಮಮ್ಮಣ್ಣಿ. ವಾಣಿವಿಲಾಸ ಸನ್ನಿಧಾನನ ಹೇಗೆ ನಾವು ಗೌರವಿಸ್ತೀವಿ, ಅದೇ ರೀತಿ ಅದಕ್ಕಿಂತ ಹೆಚ್ಚಿಗೆ ವಾಣಿವಿಲಾಸ ಸನ್ನಿಧಾನ ತನ್ನ ಮಗ ಮೈನರ್ ಅನ್ನೋ ಕಾರಣಕ್ಕೆ 8 ವರ್ಷ ರಾಜ್ಯ ಆಳ್ತಾಳೆ. 1894ರಿಂದ 1902ರವರೆಗೆ. ಆಕೆ ಗಂಡ ಸತ್ತದೂ 31-32 ವರ್ಷ. ಕಲ್ಕತ್ತಾ ಯಾತ್ರೆಗೆ ಹೋಗಿ ಡಿಫ್ತೀರಿಯಾ ಗಂಟಲು ನೋವು ಬಂದರೆ 48 ಗಂಟೆಲಿ ಸತ್ತೋಗ್ತಾರೆ. ಡಿಫ್ತೀರಿಯಾ ಟ್ರೀಟ್ಮೆಂಟ್ ಇರಲಿಲ್ಲ, 48 ಗಂಟೆಲಿ ಸತ್ತೋದ್ರು. ಆಕೆನೂ ಚಿಕ್ಕ ಹೆಣ್ಣು. ಆ 8 ವರ್ಷ ರಾಜ್ಯ ಆಳಿದ್ಲು. ಈ ವಾತಾವರಣ ಬೇರೆ. ರಾಜ್ಯವನ್ನು ವಾಪಸ್ ಕಿತ್ಕೋತಾರೆ ಅಂತಿಲ್ಲ. ಲಕ್ಷ್ಮಮ್ಮಣ್ಣಿ ಕಾಲದಲ್ಲಿ ರಾಜ ಅನ್ನೋನ ಹೆಸರಿಗಿದ್ರೂ ಇರಲಿಲ್ಲ ಅಧಿಕಾರ. ರಾಜತ್ವ ಇದ್ದದ್ದು ಟಿಪ್ಪು ಕೈನಲ್ಲಿ, ಹೈದರ್ ಟಿಪ್ಪು ಕೈಲಿತ್ತು. ಆದರೆ ದುಃಖದ ಸಂಗತಿ ಅಂದರೆ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಬಗ್ಗೆ ಈ ನಂಜರಾಜರು ಸುಮ್ಮನೆ ಮಾತಾಡೋದು, ಅವ್ರ ಮನೆಯವ್ರು ಮಾತಾಡೋದಿಲ್ಲ, ಸಂಕಟ ಆಗುತ್ತೆ ರೀ. ಅವಳ ಫೋಟೋ ಇಲ್ಲ. ಬ್ರಿಟಿಷ್ ಮ್ಯೂಸಿಯಮ್ಲಿ ಒಂದು ಪೇಂಟಿಂಗ್ ಇತ್ತು. ಅದನ್ನು ನಮ್ಮ ಮೈಸೂರು ಝೂ ಎದುರಿಗೆ ರಾಮ್ಸನ್ಸ್ ಕಲಾ ಪ್ರತಿಷ್ಠಾನ ಅಂತ ಒಂದಿದೆ, ಶೋರೂಮ್ ಆರ್ಟ್ ಎಕ್ಸಿಬಿಷನ್. ಸುಧಾನಲ್ಲಿ ಪ್ರಜಾವಾಣಿಲಿ MB ಸಿಂಗ್ ಅಂತ ಒಬ್ಬರಿದ್ದರು, ಬಹಳ ದೊಡ್ಡ ಜರ್ನಲಿಸ್ಟು. ಅವ್ರು ಸತ್ತು 8 ವರ್ಷ ಆಯ್ತೇನೋ. ಅವ್ರ ತಮ್ಮ ನಡೆಸ್ತಿದ್ದಾರೆ, ತಮ್ಮನ ಮಕ್ಕಳು. ಅರಮನೆ ಬಗ್ಗೆ ಅವನಿಗಿರುವಂಥ ಕಾಳಜಿ ಅರಮನೆಯವ್ರಿಗಿಲ್ಲ.
ಅರಮನೆಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಬ್ರಿಟಿಷ್ ಮ್ಯೂಸಿಯಮ್ದು ಪೇಂಟಿಂಗ್ಸ್ ತರಿಸಿ ನನ್ನ ಕಾಪಿ ಅಲ್ಲಿದೆ. ಅವನು ನನಗೊಂದು ಕೊಟ್ಟ, ನಾನು ಪುಸ್ತಕದಲ್ಲಿ ನಾನು ಹಾಕಿದ್ದೀನಿ ಅದನ್ನು. ಮೈಸೂರು 100 ವರ್ಷ ಪುಸ್ತಕದಲ್ಲಿ ನಾನು ಹಾಕಿದ್ದೀನಿ. ದುಃಖ ಗೊತ್ತಿದ್ದು. ನಾವು ನಮ್ಮ ಇತಿಹಾಸವನ್ನೇ ತಿಳ್ಕೊಳ್ದೆ ಹೋದರೆ, ಇತಿಹಾಸ ತಿಳ್ಕೊಳ್ಳೋದು ಬೇಡ, ಗೌರವ ಕೊಡದೆ ಹೋದರೆ, ಇತಿಹಾಸಕ್ಕೆ ಗೌರವ, ಒಳ್ಳೆಯವರೋ ಕೆಟ್ಟವರೋ, ನಮ್ಮ ವಂಶದಲ್ಲಿ ಹಿರಿಯರವರು, ಸತ್ತವ್ರದ್ದು ಬೈಯೋದು ತಪ್ಪು. ಸಾಕಷ್ಟು ತಪ್ಪು ಮಾಡಿರಲಿ ಅವರು, ಸತ್ತ ಮೇಲೆ ಮರಿಬೇಕು. ಪಾಸಿಟಿವ್ ಆಗಿ ಏನಾದ್ರು ಹೇಳೋಣ. ಆಕೆ ನೆನೆಸ್ಕೊಳ್ದೆ ಹೋದರೆ ಬೇಜಾರಾಗಿ ಇರಲಿ. ಆಕೆ ಮರುಜನ್ಮದಾತೆ. ಆಕೆಯಿಂದ ಮುಮ್ಮಡಿ ಕೃಷ್ಣ ಒಡೆಯರ್ ಬರ್ತಾರೆ, ಒಳ್ಳೆ ಸಾಹಿತಿ, ರಾಜ್ಯ ಆಳ್ತಾನೆ, ಇಮ್ಮೆಚ್ಯೂರು. 1831ಕ್ಕೆ ನೀನು ನಾಲಾಯಕ್ ಅಂದ್ಬಿಟ್ಟು ಅವನಿಂದ ಅಧಿಕಾರ ಕಿತ್ಕೊತಾರೆ. ಅವನ ಅಧಿಕಾರ ವಾಪಸ್ ಪಡೆಯೋದಕ್ಕೆ ಪ್ರಯತ್ನ ಪಟ್ಟು ಸಾಯ್ತಾನೆ. 1868ಕ್ಕೆ ಆತ ಸಾಯೋದು. ದತ್ತು ಮಗ ಚಾಮರಾಜೇಂದ್ರ ಒಡೆಯರು, 10ನೇ ಚಾಮರಾಜೇಂದ್ರ ಒಡೆಯರು 31 ವಯಸ್ಸಿಗೆ ಸಾಯ್ತಾರೆ. ಅವ್ರ ಕೊಡುಗೆ ಹೊಸ ಸುಧಾರಣೆ ಮಾಡೋಕ್ಕೆ ಹೋಗ್ತಾರೆ. ಪ್ರಜಾಪ್ರತಿನಿಧಿ ಸಭೆಯನ್ನು ಇಂಡಿಯಾದ ರಾಜರುಗಳಲ್ಲಿ ಸ್ಥಾಪನೆ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ. ಪ್ರಜೆಗಳ ಅಭಿಪ್ರಾಯಕ್ಕೂ ಆಡಳಿತದಲ್ಲಿ ಮಾನ್ಯತೆ ಕೊಡಬೇಕು ಅಂಥೇಳಿ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಶುರು ಮಾಡ್ತಾರೆ. ಫಸ್ಟ್ ಪರ್ಸನ್ ಅವರು. ಇನ್ನೂ ಬೇಕಾಷ್ಟು ಮಾಡೋರು. 31-32 ವಯಸ್ಸಿಗೆ ಸತ್ತೋದ್ರು. ಅವ್ರ ದತ್ತು ಮಗ 10 ವರ್ಷ ಆತಂಗೆ. ಆಮೇಲೆ 8 ವರ್ಷ ವಾಣಿವೀರ ಸನ್ನಿಧಾನ ಆಡಳಿತ ನಡೆಸ್ತಾರೆ. ತುಂಬ ಕೆಲಸ ಮಾಡ್ತಾರೆ ಆಕೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.